ಜೈ ಹಿಂದ್. ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಎಲ್ಲರೂ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ಗೆ ಅಪ್ಲಿಕೇಶನ್ಸ್ಗಳನ್ನ ಸಲ್ಲಿಸಿರಿ. ಸೊ ಬಹಳಷ್ಟು ಜನ ಕೇಳ್ತಾ ಇದ್ರು ಎಕ್ಸಾಮ್ ಇರ್ತಕ್ಕಂಥದ್ದು ಯಾವಾಗಿರುತ್ತೆ, ಯಾವ ಮಂತ್ದಲ್ಲಿ ಇರ್ತೈತಿ, ಯಾವ ತಿಂಗಳಿನಲ್ಲಿ ಎಕ್ಸಾಮ್ ಆಗ್ತವೆ ಅಂತೇಳಿ. ಇನ್ನೂವರೆಗೂ ಕೂಡ ಅಫಿಷಿಯಲಿ ಆಗಿ ಯಾವುದೇ ರೀತಿ ಇರುವಂತಹ ಮಾಹಿತಿ ಬಂದಿಲ್ಲ. ಆದರೂ ಕೂಡ ಒಂದು ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂತಹ ಎಕ್ಸಾಮ್ ಯಾವಾಗ ನಡಿಬಹುದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 2024 ಏನು ಅಂದ್ರೆ 2023 ಮತ್ತು 24 ಒಂದು ಎಸ್ ಎಸ್ ಸಿ ಜಿ ಡಿಯ ಒಂದು ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಆಯಿತು. ಸೊ ಈ ಜಿ ಡಿಯ ರಿಸಲ್ಟ್ ಇರ್ತಕ್ಕಂಥದ್ದು ಫಿಸಿಕಲ್ ಬಹಳಷ್ಟು ಹೈ ಕಟ್ ಆಫ್ ಇರ್ತಕ್ಕಂಥದ್ದು ಬಂದಿದೆ. ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಫಿಸಿಕಲ್ಗೆನೆ ಆಗಿಲ್ಲ. ಆಮೇಲೆ ಬಹಳಷ್ಟು ಜನ ಕೇಳ್ತಾ ಇದ್ರು ಎಸ್ ಎಸ್ ಸಿ ಜಿ ಡಿಯ ಸೆಕೆಂಡ್ ಲಿಸ್ಟ್ ಬಿಡ್ತಾರೇನು ಅಂತ ಹೇಳಿ. ಸೊ ಡೌಟ್ ಬಿಡೋದು, ಯಾಕಂತಂದ್ರೆ ಆಲ್ರೆಡಿ 1:8 ಅಂದ್ರೆ ಒಂದು ಪೋಸ್ಟ್ಗೆ 8 ಜನರಿಗೆ ಈಗಾಗಲೇ ಏನ್ ಮಾಡಿದ್ದಾರೆ, ಅವರು ಫಿಸಿಕಲ್ಗೆ ಕರೆದಿದ್ದಾರೆ. ಸೊ ಹಾಗಾಗಿ ಎರಡನೇ ಲಿಸ್ಟ್ ಬರೋದು ಡೌಟ್ ಇದೆ. ಸೊ ಹಾಗಾಗಿ ಈ ಎಸ್ ಎಸ್ ಸಿ ಜಿ ಡಿ ಮತ್ತೆ ಇರ್ತಕ್ಕಂಥದ್ದು ಆಗಸ್ಟ್ಗೆ ಬರ್ತಾ ಇದೆ. ಆಗಸ್ಟ್ 27, 2024 ಮತ್ತೆ ಕಾಲ್ಫರ್ಮ್ ಆಗ್ತಾ ಇದೆ ಹೊಸದಾಗಿ. ಸೊ ಅದಕ್ಕೆ ತಯಾರಿಯನ್ನ ನಡೆಸ್ರಿ. ಸೊ ಈಗ ಸೆಲೆಕ್ಷನ್ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಬಿಟ್ಬಿಟ್ಟು ಈಗ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ರಿ. ಅದ್ರ ಜೊತೆಗೆ ಆರ್ ಪಿ ಎಫ್ ಕೂಡ ನೀವು ತಯಾರನ್ನ ಮಾಡಬಹುದು. ಆರ್ ಪಿ ಎಫ್ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿದ್ರೆ. ಸೊ ಈ ಒಂದು ಆರ್ ಪಿ ಎಫ್ ಎಕ್ಸಾಮ್ ಇರ್ತಕ್ಕಂಥದ್ದು ನಿಮ್ದು ಸೆಪ್ಟೆಂಬರ್ 2024 ಈ ಒಂದು ತಿಂಗಳದೊಳಗ ನಡೀತವೆ. ಸೆಪ್ಟೆಂಬರ್ 2024ರಲ್ಲಿ. ಓಕೆ, ಇದು ಫಸ್ಟ್ ವೀಕ್ದಿಂದ ಸೆಕೆಂಡ್ ವೀಕ್ ವರೆಗೆ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತವೆ ಆರ್ ಪಿ ಎಫ್. ಸೊ ಎಕ್ಸಾಮ್ ಬಗ್ಗೆ ಕ್ಲಿಯರ್ ಆಯ್ತು. ಈಗ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಬಹಳಷ್ಟು ಜನ ಕೇಳ್ತಾ ಇದ್ರು, ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅಂತೇಳಿ. ಸೊ ಯಾವುದೇ ರೀತಿ ಇರುವಂತ ನಿಮಗೆ ಇಂಟಿಮೇಷನ್ ಬಿಡೋದಿಲ್ಲ, ಯಾವುದೇ ರೀತಿ ಇರುವಂತ ಮೆಸೇಜ್ ಬರೋದಿಲ್ಲ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಸೊ ಈ ಒಂದು ಅಡ್ಮಿಟ್ ಕಾರ್ಡ್ ಬಿಟ್ಟ ಮೇಲೆ ಅನೌನ್ಸ್ಮೆಂಟ್ ಆದ್ಮೇಲೆ ನೀವು ಏನ್ ಮಾಡಬಹುದು ಅಂತಂದ್ರೆ ಅಫಿಷಿಯಲಿ ವೆಬ್ಸೈಟ್ ಒಳಗೆ ಹೋಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಈಗ ಬಹಳಷ್ಟು ಜನರು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಿರಿ. ಸೊ ಇನ್ನು ನಿಮ್ಮ ಹತ್ರ ಟೈಮ್ ಇದೆ. ಸೊ ಈ ಜುಲೈ ತಿಂಗಳಲ್ಲಿ ಇನ್ನೂ 15 ದಿನ ನಿಮಗೆ ಟೈಮ್ ಸಿಗ್ತಾ ಇದೆ. ಅದರ ಜೊತೆಗೆ ಆಗಸ್ಟ್ ದಲ್ಲಿರುವಂತಹ 30ರಿಂದ 31 ದಿನ ನಿಮಗೆ ಸಿಗ್ತಾ ಇದ್ದಾವೆ. ಸೊ ಟೋಟಲ್ ಆಗಿ ಇಲ್ಲಿ ನೋಡೋದಾದ್ರೆ 45ರಿಂದ 55 ದಿನಗಳು ನಿಮ್ಮ ಕೈ ಒಳಗಿದಾವೆ. ಸೊ ಈ 55 ದಿನಗಳನ್ನ ಒಳ್ಳೆ ರೀತಿಯಿಂದ ಬಳಸ್ಕೊಂಡು ನೀವು ನಿಮ್ಮ ತಯಾರನ್ನ ಮಾಡಬಹುದಾಗಿದೆ ಈ ನಮ್ಮ ಕೋರ್ಸ್ದಿಂದ. ಸೊ ಈ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಇರುವಂತಹ ಕೋರ್ಸ್ ಕನ್ನಡದಲ್ಲಿ ನಿಮಗೆ ಲಭ್ಯವಿದೆ. ಸೊ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಅಂತಂದ್ರೆ ಜಿ ಕೆ ಬರ್ತೈತಿ, ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಈ 3 ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ ಚಾಪ್ಟರ್ ವೈಸ್ ಇರ್ತವೆ. ಚಾಪ್ಟರ್ ವೈಸ್ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ PDF ನೋಟ್ಸ್ಗಳು ನಿಮಗೆ ಈ ಒಂದು ಕೋರ್ಸ್ ದಲ್ಲಿ ಸಿಗ್ತಾ ಇದೆ. ಸೊ ಇದು ಓನ್ಲಿ 500 ರುಪೀಸ್ ಇದೆ. ಓನ್ಲಿ ಒನ್ ಟೈಮ್ ಪೇಮೆಂಟ್ ಇರ್ತೈತಿ. ಅಂದ್ರೆ ಫೀಸ್ ಅನ್ನ ಒಂದು ಸಲ ತುಂಬಿದ್ರೆ ಸಾಕು, ಈ ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಳಬಹುದು. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್ ಇರ್ತಾ ಇದಾವೆ ಕನ್ನಡದಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮಗೆ ರೆಫರೆನ್ಸ್ಗೆ, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಿಮಗೆ ಈ ಒಂದು ಕೋರ್ಸ್ ದಲ್ಲಿ ಸಿಗ್ತಾ ಇದೆ. ಸೊ ಈ ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ. ಸೊ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಇನ್ನೂ 55-60 ದಿನ ಇದಾವೆ. ಸೊ ಒಳ್ಳೆ ರೀತಿಯಿಂದ ಈ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ರಿ. ಓಕೆ, ಸೊ ಈ ಒಂದು ನೋಡ್ರಿ, ಎಕ್ಸಾಮ್ ಅಂತೂ ಈಗಾಗಲೇ ನಿಮಗೆ ಹೇಳಿದೆ. ಎಕ್ಸಾಮ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ದಲ್ಲಿ ಆಗ್ತವೆ. ಸೆಪ್ಟೆಂಬರ್ 2024 ಈ ಒಂದು ತಿಂಗಳದೊಳಗನೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಸೊ ಈಗ ಅಡ್ಮಿಟ್ ಕಾರ್ಡ್ ಬಂತು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಏನ್ ಮಾಡಬೇಕು, ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಸೊ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿದೆ, rrbapply.gov.in ಇಲ್ಲಿ ಹೋಗಿ ಇದನ್ನ ಸರ್ಚ್ ಮಾಡಬೇಕು ಗೂಗಲ್ದಲ್ಲಿ. ಇದಾದ್ಮೇಲೆ ಇಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಅಂಡ್ ಸಬ್ ಇನ್ಸ್ಪೆಕ್ಟರ್ ಅಡ್ಮಿಟ್ ಕಾರ್ಡ್ ಟು ಗಿವನ್ ಹೋಮ್ ಪೇಜ್. ಸೊ ಅಲ್ಲಿ ನಿಮಗೆ ಒಂದು
ಈ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ಈ ರೀತಿ ಇರ್ತಕ್ಕಂಥದ್ದು ಇರ್ತೈತೆ. ಅಲ್ಲಿ RPF ಕಾನ್ಸ್ಟೇಬಲ್ ಅಂಡ್ ಸಬ್ ಇನ್ಸ್ಪೆಕ್ಟರ್ ಅಡ್ಮಿಟ್ ಕಾರ್ಡ್ 2024 ಅಂತ ಇರ್ತೈತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಕ್ಲಿಕ್ ಆನ್ ದ ಗಿವನ್ ಲಿಂಕ್ ಅಂಡ್ ಎಂಟರ್ ದ ರಿಕ್ವೈರ್ಡ್ ಡೀಟೇಲ್ಸ್. ಸೊ ಅಲ್ಲಿ ಏನೇನು ಡೀಟೇಲ್ಸ್ ನಿಮಗೆ ಕೇಳ್ತೈತಿ ಅದನ್ನ ತೆಗೆದುಕೊಂಡು ನೀವು ಅಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಆಫ್ಟರ್ ಎಂಟರಿಂಗ್ ದ ಡೀಟೇಲ್ಸ್ ಸಬ್ಮಿಟ್ ದ ಪ್ರಾಪರ್ಲಿ. ಆಮೇಲೆ ಸಬ್ಮಿಟ್ ಮಾಡಬೇಕು. ಎಂಟರ್ ಆದ್ಮೇಲೆ PDF ಆಫ್ ದ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಜನರೇಟ್ ಆನ್ ದ ಸ್ಕ್ರೀನ್. ಸೊ ಅದನ್ನ ಮಾಡಿದ ತಕ್ಷಣವೇ ನಿಮ್ಮ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಓಪನ್ ಆಗುತ್ತೆ. ಸೊ ಇನ್ನೂ ಬಿಟ್ಟಿಲ್ಲ ಇದು. ಸೊ ಈ ವೆಬ್ಸೈಟ್ ಇರ್ತಕ್ಕಂಥದ್ದು ನೆನಪಿಟ್ಕೊಳ್ರಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ರಿ. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಯಾವ ರೀತಿ ಇರ್ತಕ್ಕಂಥದ್ದು ಡೌನ್ಲೋಡ್ ಮಾಡ್ಕೋಬೇಕಂತೇಳಿ. ಆಮೇಲೆ ಅಲ್ಲಿ ಡೀಟೇಲ್ಸ್ಗಳನ್ನ ಎಲ್ಲ ಚೆಕ್ ಮಾಡ್ಕೊಳ್ರಿ. ಯಾವಾಗ ಎಕ್ಸಾಮ್ ಇದೆ, ಎಲ್ಲಿದೆ ಅನ್ನೋದನ್ನ ಎಲ್ಲ ಕೊಟ್ಟಿರ್ತಾರೆ. ಡೇಟು ಟೈಮು ಎಲ್ಲ ಇರುತ್ತೆ. ಸೊ ಅದರದ್ದು ಒಂದು ಪ್ರಿಂಟ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಇಟ್ಕೊಳ್ರಿ. ಸೊ ಈ ರೀತಿ ನೀವು ಈ ಒಂದು ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ದಲ್ಲಿ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಓಕೆ, ಸೊ ಎಕ್ಸಾಮ್ ಸೆಪ್ಟೆಂಬರ್ದಲ್ಲಿದೆ. ಇನ್ನೂ ಒಂದು 55-60 ದಿನ ಇದಾವೆ. ಸೊ ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ಮಾಡ್ರಿ. SSC GD ಆಗಲಿಲ್ಲ ಅಂದರೆ ಇದನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಅಂತಿರ್ತಾರೆ, ನನಗೆ ಇನ್ನೂ ಏಜ್ ಭಾಳ ಇದೆ, ಇನ್ನೂ ಬಹಳಷ್ಟು ನನಗೆ ಚಾನ್ಸಸ್ಗಳು ಸಿಗ್ತಾವೆ ಅಂತ. ಆ ರೀತಿ ಅನ್ಕೋಲಿಕ್ಕೆ ಹೋಗ್ಬೇಡ್ರಿ. ಯಾವಾಗ ಹೋಗುತ್ತೆ, ಯಾವಾಗ ಏಜ್ ಕೈಯಿಂದ ಹೋಗುತ್ತೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಇರ್ತಕ್ಕಂಥದ್ದು ಒಂದು ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥದ್ದು ಕೈ ಒಳಗೆ ತೆಗೆದುಕೊಳ್ರಿ. ಯಾವಾಗಿನವರೆಗೆ ಗೌರ್ಮೆಂಟ್ ಜಾಬ್ದು ಅಪಾಯಿಂಟ್ಮೆಂಟ್ ಆರ್ಡರ್ ನಿಮ್ಮ ಕೈ ಒಳಗೆ ಬರೋದಿಲ್ಲ ಅಲ್ಲಿವರೆಗೂ ಕೂಡ ಸ್ಟಡಿ ಇರ್ತಕ್ಕಂಥದ್ದು ಬಿಡಾಕ್ ಹೋಗ್ಬೇಡ್ರಿ. ಸೊ ಈಗ SSC GD ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇದು RPF ಕಾನ್ಸ್ಟೇಬಲ್ ಇದೆ, SI ಇದೆ, ಇದನ್ನ ಟ್ರೈ ಮಾಡ್ರಿ. ಇದು ಆತು ಅಂದ್ರೆ ಬಹಳ ಒಳ್ಳೆಯದು. ಆಗ್ಲಿಕ್ಕೇನೆ ಟ್ರೈ ಮಾಡಬೇಕು, ಸುಮ್ಮನೆ ಟ್ರೈ ಮಾಡಬಾರ್ದು. ಆಗ್ಲೇಬೇಕನ್ನುವಂಥದ್ದು ನಿಮ್ಮಲ್ಲಿ ಒಂದು ಭರವಸೆ ಇರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನಿಮಗೆ ಚಾನ್ಸ್ ಇದೆ. SSC GD 2025 ಕಾಲ್ ಫಾರ್ಮ್ ಆಗ್ತಾ ಇದೆ. ಆಗಸ್ಟ್ 27, 2024 ಇದು ಕಾಲ್ ಫಾರ್ಮ್ ಆಗ್ತಾ ಇದೆ. SSC GD 2025 ಅಂತೇಳಿ. ಸೊ ಇದು ನಿಮಗೆ ಲಾಸ್ಟ್ ಚಾನ್ಸ್ GD ಆ ಕನಸನ್ನ ಕಾಣುವಂತಹ ಅಭ್ಯರ್ಥಿಗಳಿಗೆ. ಯಾಕಂತಂದ್ರೆ 2025 ಒಂದು ನೇಮಕಾತಿ ಇದೆ. ಸೊ ಹಾಗಾಗಿ ಈ ನೇಮಕಾತಿ ಮುಗೀತು ಅಂತಂದ್ರೆ ಆಮೇಲೆ ಬಹಳ ಲೇಟ್ ಆಗುತ್ತೆ ಕಾಲ್ ಫಾರ್ಮ್ ಆಗ್ಲಿಕ್ಕೆ. 2025 ಆಗೋದೇ ಇಲ್ಲ. ಬಹುಶಃ 2026 ಆಗೋದಿಲ್ಲ, 2027 ಆಗುತ್ತೆ. ಅಷ್ಟರವರೆಗೆ ನಿಮ್ಮ ಏಜ್ ಇರ್ತಕ್ಕಂಥದ್ದು ಕೊನೆಗೊಳ್ಳುವಂತ ಚಾನ್ಸಸ್ ಇರ್ತೈತಿ. ಸೊ ಇದು ನಿಮಗೆ ಪೊಲೀಸ್ ಒಂದು ವರದಿಯನ್ನ ಹಾಕೋಬೇಕನ್ನುವಂತ ಕನಸು ಕಂಡಿರುವಂತಹ ಅಭ್ಯರ್ಥಿಗಳಿಗೆ RPF ಒಂದು ನಿಮ್ಮ ಕೈಯೊಳಗೈತಿ. ಆಮೇಲೆ ನೆಕ್ಸ್ಟ್ ಆಗಸ್ಟ್ 27 ಬರುವಂತಹ ಆ ಒಂದು ವೇಕೆನ್ಸಿ, ಆ ಒಂದು ಜಾಬ್ ನಿಮ್ಮ ಕೈ ಒಳಗೈತಿ ತೆಗೆದುಕೊಳ್ಳುವಂಥದ್ದು. ಈಗ 23 ಆಗಿ ಹೋಯ್ತು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಮುಂದಿನ ತಯಾರನ್ನ ನಡೆಸ್ರಿ. ಓಕೆ, ಸೊ ಮಿನಿಮಮ್ ನೋಡ್ರಿ, ಇವೆಲ್ಲ ಎಕ್ಸಾಮ್ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಆಗಬೇಕು ಅಂತಂದ್ರೆ ಮಿನಿಮಮ್ ಇರ್ತಕ್ಕಂಥದ್ದು 3 ಮಂತ್ 6 ಮಂತ್ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಓದ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ನಾ 1 ತಿಂಗಳು ಓದ್ತೇನೆ, 2 ತಿಂಗಳು ಓದ್ತೇನೆ ಅಂತಂದ್ರೆ ಆಗೋದಿಲ್ಲ. ಆದರೆ ಪ್ರಾಪರ್ ಆಗಿನೂ ಕೂಡ 1-2 ತಿಂಗಳಲ್ಲಿ ಕೆಲವೊಬ್ರು ಕ್ಲಿಯರ್ ಮಾಡ್ತಾರೆ. ಸೊ ಆದ್ರೂ ಕೂಡ ಬಹಳಷ್ಟು ಕಠಿಣ ಪರಿಶ್ರಮ ಪಡಬೇಕಾಗತ್ತೆ. ಸೊ ಹಾಗಾಗಿ ಈಗಲಿಂದಲೇ ಸ್ಟಡಿ ಇರ್ತಕ್ಕಂಥದ್ದು ತಯಾರನ್ನ ನಡೆಸ್ರಿ. SSC GD 2025 ಆಗಿರ್ಬೋದು, ಆಮೇಲೆ RPFಗೆ ಆಗಿರ್ಬೋದು. ಓಕೆ, ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ. ಆಮೇಲೆ ನಮ್ಮಲ್ಲಿ SSC GDಗೆ, ಆಮೇಲೆ SSC MTS, ಆಮೇಲೆ ಅದ್ರ ಜೊತೆಗೆ RPF ಇವೆಲ್ಲ ಕೋರ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಕ್ಲಾಸಸ್ ಅನ್ನ ಮನೆಯಲ್ಲಿ ಕೂತುಕೊಂಡು ನೀವು ಕೇಳಬಹುದಾಗಿದೆ. ಓಕೆ, ಸೊ ಧನ್ಯವಾದಗಳು. ಜೈ ಹಿಂದ್.